ಸಿಟಿ ಹೋಟೆಲ್ಗಳಲ್ಲಿ ಎಷ್ಟೇ ಎ ಸಿ ಗಾಳಿ ಇರಲಿ, ಹಳ್ಳಿ ಹೋಟೆಲ್ ಕೊಡೋ ಆ ನೆಮ್ಮದಿ ಮಾತ್ರ ಅಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಹಿಡ್ಕಲ್ ಸೀರೆ ಹುಟ್ಟ ಹಳ್ಳಿ ಹೆಣ್ಣಿನಷ್ಟೇ ಅಂದವಾಗಿರೋ ನಮ್ಮೂರ ಚಹಾ ಅಂಗಡಿ ಬಗ್ಗೆ ಇವತ್ತು ಸ್ವಲ್ಪ ಹರಟೆ ಹೊಡೆಯೋಣ. ನೀವು ಎಂದಾದರೂ ಹಳ್ಳಿಯ ಆ ಮುರುಕು ಚಪ್ಪರದ ಚಹಾ ಅಂಗಡಿಗೆ ಹೋಗಿದ್ದೀರಾ? ಅಲ್ಲಿ ಕುಳಿತು ಆ ಕಲಿಯುಗದ ಅಮೃತದಂತೆ ಇರೋ ಆ ಬಿಸಿ ಬಿಸಿ ಚಹಾನ ಕುಡಿದಿದ್ದೀರಾ? ಅಕಸ್ಮಾತ್ ನೀವು ಅದನ್ನು ಕುಡಿದಿಲ್ಲ ಅಂದರೆ ನಿಮ್ಮ ಜೀವನನೇ ಅಪೂರ್ಣ ಅಂತಾನೆ ಹೇಳ್ತೀನಿ. ಈ ಪಟ್ಟಣದ ಹೋಟೆಲ್ಗಳ ನೂಕುನುಗ್ಗಲು, ಆ ಗಲಭೆ ಗಲಾಟೆ, ಆ ಗಲೀಜುಗಳ ಸಹವಾಸ ಸಾಕು ಅನಿಸ್ಬಿಡುತ್ತೆ. ಅದಕ್ಕೆ ಇವತ್ತು ನಾನು ನಿಮ್ಮನ್ನು ಹಳ್ಳಿಯ ಆ ನೆಮ್ಮದಿಯ ಚಹಾ ಅಂಗಡಿ ಕಡೆಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಹಳ್ಳಿಯ ಹೋಟೆಲ್ನ ಆ ಮಜವನ್ನು ಸವಿಯೋಣ. ನೋಡಿ, ಪಟ್ಟಣದ ಹೋಟೆಲ್ಗಳು ನೋಡೋಕ್ಕೆ ಭವ್ಯವಾಗಿರ್ತವೆ. ನಯವಾದ ನೆಲ ಇರುತ್ತೆ, ತಲೆ ಮೇಲೆ ಫ್ಯಾನ್ ಗಾಳಿನೂ ಇರುತ್ತೆ. ಆದರೆ ಅಲ್ಲಿ ಕೊಡೋ ತಿಂಡಿ ಬಿಸಿಯಾಗಿದೆಯೋ ಇಲ್ವೋ, ಅದು ಅಳಿಸಿದೆಯೋ ಇಲ್ವೋ ಅನ್ನೋದು ಸ್ವತಃ ಆ ಮಾಣಿಗೂ ಗೊತ್ತಿರೋದಿಲ್ಲ. ಪಟ್ಟಣದ ಹೋಟೆಲ್ ಹೇಗಿರುತ್ತೆ ಅಂದರೆ ಅತಿ ನಯ ನಾಜೂಕಿನ ಹೆಣ್ಣಿನ ತರಹ. ಆದರೆ ನಮ್ಮ ಹಳ್ಳಿಯ ಹೋಟೆಲ್ ಇದೆಯಲ್ಲ, ಅದು ಇಳ್ಕಲ್ ಸೀರೆ ಮತ್ತೆ ಗುಳೆಯದ ಗುಡ್ಡದ ಕುಪ್ಪಸ ತೊಟ್ಟ ಹಳ್ಳಿ ಹೆಣ್ಣಿನ ತರಹ. ನೋಡೋಕ್ಕೆ ಅಷ್ಟೇನು ಅಂದವಾಗಿ ಕಾಣದೇ ಇದ್ದರೂ ನಮಗೆ ಕೊಡೋ ಆನಂದ ಮಾತ್ರ ಸ್ವರ್ಗದಷ್ಟೇ ಇರುತ್ತೆ. ನಮ್ಮೂರ ಚಂದ್ರಭವನದ ಮಲ್ಲಣ್ಣ ಚಹಾ ಸೋಸ್ತಾನಲ್ಲ, ಆ ಕಂಪೇ ಕಂಪು. ಅಲ್ಲಿರೋ ಮಾಣಿಗೆ ನಿಮ್ಮ ಇಷ್ಟ ಕಷ್ಟ ಎಲ್ಲ ಗೊತ್ತಿರುತ್ತೆ. ನಿಮ್ಮ ನೆಚ್ಚಿನ ಪೂರಿ ಸಾಗುವರನ್ನು ತಂದು ನಿಮ್ಮ ಮುಂದೆ ಇಡ್ತಾನೆ. ಪೂರಿಯ ಎಣ್ಣೆ ನಿಮ್ಮ ದೇಹಕ್ಕೆ ಒಗ್ಗೋದು ಎಂಬುದು ಅವನಿಗೆ ಗೊತ್ತಿದೆ. ಅದಕ್ಕೆಂತಲೇ ಅವನು ಪೂರಿಯ ಎಣ್ಣೆಯನ್ನು ಒರೆಸಿ ತೆಗೆಯಲು ರದ್ದಿ ಕಾಗದದ ಚೂರುಗಳನ್ನೂ ತಂದು ಇರಿಸುತ್ತಾನೆ. ಯಾವ ಹೆಂಡತಿ ಇಂದಿನವರೆಗೆ ಈ ರೀತಿ ತನ್ನ ಗಂಡನ ಉಪಚಾರ ಮಾಡಿದ್ದಾಳೆ? ನನಗೆ ದಯವಿಟ್ಟು ತಿಳಿಸಿ ಅನ್ನುತ್ತಾರೆ ಲೇಖಕರು. ಅಲ್ಲಿ ತಿಂದ ಮೇಲೆ ನೀವು ಗಂಟೆಗಟ್ಟಲೆ ಕಾಲು ಚಾಚಿಕೊಂಡು ಕುಳಿತರೂ ಯಾರೂ ಕೂಡ ಎದ್ದೇಳಿ ಅಂತ ಕೇಳೋದಿಲ್ಲ. ಅಷ್ಟೇ ಯಾಕೆ, ನಿಮ್ಮ ಜೇಬಲ್ಲಿ ಕಾಸಿಲ್ಲ ಅಂದರೂ ಚಿಂತೆ ಇಲ್ಲಪ್ಪ, ಕೌಂಟ್ರ್ ಹತ್ರ ಹೋಗಿ ನನ್ನ ಲೆಕ್ಕಕ್ಕೆ ಹಚ್ಚು ಅಂತ ಸಾಲ ಹೇಳ್ಬೋದು. ಆಮೇಲೆ ಸುಗ್ಗಿಯ ಕಾಲ ಬಂದಾಗ 4 ಚೀಲ ಜೋಳ ಕೊಟ್ಟರೆ ಮುಗೀತು, ಬಾಕಿ ಎಲ್ಲ ಚುಕ್ತ ಆಗುತ್ತೆ. ಇದು ಬರೀ ಚಹಾ ಅಂಗಡಿಯಲ್ಲ ಕಣ್ರಿ, ಇದೊಂದು ಅನಕ್ಷರಸ್ಥರ ಪಾರ್ಲಿಮೆಂಟ್, ವಾರ್ತಾ ಇಲಾಖೆ. ಅಷ್ಟೇ ಯಾಕೆ, ತರುಣರ ಕ್ಲಬ್ ಕೂಡ ಹೌದು. ಇಲ್ಲಿ ಎಲ್ಲ ಜಾತಿಯವರಿಗೂ ಎಲ್ಲ ವಯಸ್ಸಿನವರಿಗೂ ಸಮಾನವಾದ ಸ್ಥಾನ ಇರುತ್ತೆ. ಊರಲ್ಲಿ ಯಾರು ಹುಟ್ಟಿದ್ರು, ಯಾರು ತೀರ್ಕೊಂಡ್ರು, ಯಾರ ಮನೆ ದರೋಡೆ ಆಯಿತು, ಯಾರೋ ವರದಕ್ಷಿಣೆ ಎಷ್ಟು ಪಡ್ಕೊಂಡ್ರು ಅನ್ನೋ ಬಿಸಿ ಬಿಸಿ ಸುದ್ದಿಗಳೆಲ್ಲ ಚಹಾದ ಜೊತೆಗೆ ಇಲ್ಲಿ ಚರ್ಚೆ ಆಗುತ್ತೆ. ದೇಶದಲ್ಲಿ ನಿಜವಾದ ಭಾವೈಕ್ಯತೆ ಎಲ್ಲಾದರೂ ಇದೆಯಪ್ಪ ಅಂದರೆ ಅದು ನಮ್ಮ ಹಳ್ಳಿಯ ಚಹಾ ಅಂಗಡಿಯಲ್ಲೇ ಅಂತ ಲೇಖಕರು ಕೂಡ ಹೇಳ್ತಾರೆ. ಇಲ್ಲಿಗೆ ಬರೋ ಗಿರಾಕಿಗಳ ಕತೆ ಕೇಳಿದ್ರೆ ನಿಮಗೂ ನಗು ಬಂದೇ ಬರುತ್ತೆ. ಮುಂಜಾನೆ ಚಹಾ ಬೀಳದೆ ಬೆಳಗಿನ ನಿಗದಿ ತೀರಿಸಲಿಕ್ಕೆ ಆಗದ ಜನ ತಂಬಿಗೆ ತಕ್ಕೊಂಡು ಬಯಲಿಗೆ ಹೋಗುವ ಮೊದಲು ಇಲ್ಲಿಗೆ ಬರ್ತಾರೆ. ಇವರು ಚಹಾದ ಅಂಗಡಿಯ ಪರಮ ಭಕ್ತರು. ಮನೆಯಲ್ಲಿ ಹಲ್ಲು ಬಾಯನ್ನೂ ತೊಳೆದುಕೊಳ್ಳದೆ ತಮ್ಮ ತವರು ಮನೆಯಾದ ಚಹಾ ಪಳಾರದ ಅಂಗಡಿಯಲ್ಲಿ ಒಂದು ಗ್ಲಾಸು ನೀರಿನಲ್ಲಿ ಮುಕ್ಕಳಿಸಿ ಬಾಯಿ ತೊಳೆದುಕೊಂಡು ಉಗುಳಿ ಚಹಾ ಸೇವನೆ ಮಾಡುವ ವರ್ಗವಿದು. ಈ ಅಂಗಡಿ ಕಂಡ ತಕ್ಷಣ ತಾವಾಗೇ ಬಂದು ನಿಲ್ಲೋ ಎತ್ತುಗಳನ್ನು ಹೊಂದಿರುವ ರೈತರು ಇಲ್ಲಿದ್ದಾರೆ. ಇನ್ನು ಏನೂ ಕೆಲಸ ಇಲ್ಲದೆ ಇಡೀ ದಿನ ಕೇರ ಮಾಡೋ ಯುವಕರು, ಮನೆಯಲ್ಲಿ ಪಥ್ಯ ಮಾಡುತ್ತಾ ಇಲ್ಲಿ ಕರಿದ ಪದಾರ್ಥಗಳನ್ನು ತಿಂದು ತೇಗೋ ರೋಗಿಗಳು, ದಿನಕ್ಕೆ 5-6 ತಾಸು ಇಲ್ಲೇ ಕಳೆಯೋ ಪಟೇಲರು ಮತ್ತು ಮಾಸ್ತರ್ಗಳು ಕೂಡ ಇಲ್ಲೇ ಇರ್ತಾರೆ. ಇನ್ನು ಕೆಲವರು ಪಟ್ಟಣಕ್ಕೆ ಹೋಗಿ ಬಂದಿರ್ತಾರೆ ನೋಡಿ, ಅಲ್ಲಿ ಯಾವುದೋ ಶೋರೂಮ್ನಲ್ಲಿರೋ ಗೊಂಬೆ ನೋಡಿ ಅಚ್ಚರಿಪಟ್ಟಿರೋ ಕತೆಗಳಿಗೂ ಇಲ್ಲಿ ಜಾಗ ಇದೆ. ಈಗೀಗ ಹಳ್ಳಿಯ ಹೋಟೆಲ್ಗಳಿಗೂ TV ಬಂದಿದೆ, FM ರೇಡಿಯೋ ಬಂದಿದೆ, ಸಿನಿಮಾ ನಟರ ಕ್ಯಾಲೆಂಡರ್ಗಳು ಕೂಡ ಬಂದಿದೆ. ಆದರೆ ಇವತ್ತಿಗೂ ಹೊರಗಡೆ ಮಳೆ ಸುರಿಯುವಾಗ, ಜೋರಾಗಿ ಗಾಳಿ ಬೀಸುವಾಗ ಹಳ್ಳಿಯ ಚಹಾ ಅಂಗಡಿಯಲ್ಲಿ ಕುಳಿತು ಆ ಗುಟುಕಾಗಿ ಚಹಾ ಕುಡಿಯೋ ಸುಖ ಇದೆಯಲ್ಲ, ಅದಕ್ಕೆ ಈ ಭೂಲೋಕದ ಯಾವ ಸಿರಿ ಸಂಪತ್ತೂ ಸಾಟಿಯಾಗೋದಿಲ್ಲ. ನಿಮಗೂ ಇಂಥ ಅನುಭವ ಆಗಿದೆಯಾ? ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.